ಓಕೆ, ಬಿಜೆಪಿ ಪ್ಲಸ್ ಮೈನಸ್ ಎಲ್ಲವನ್ನ ನೋಡಿಕೊಂಡು ಬಂದ ನಂತರ ಅಲ್ಲಿ ನಾವು ಮಾತನಾಡಿಸಿದ ಹಾಗೆ ಸೀಕ್ರೆಟ್ ಸರ್ವೆ ಮೂಲಕ ಅಶ್ವವೇಗ ನ್ಯೂಸ್ ನಡೆಸಿರುವಂತಹ ಆ ಒಂದು ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ 49%, ಬಿಜೆಪಿಗೆ 51% ಅನ್ನುವ ಒಂದು ಲೆಕ್ಕಾಚಾರ ಇದೆ ಸದ್ಯದ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಯಾರಿಗೆ ಟಿಕೆಟ್ ಕೊಟ್ರೆ ಅನ್ನುವ ಆಧಾರದ ಮೇಲೆ ಬಂದಿರುವಂತಹ ಸಮೀಕ್ಷೆ ಇದು. ಆ ಸಮೀಕ್ಷೆಯ ಫಲಿತಾಂಶ ಕಾಂಗ್ರೆಸ್ 49%, ಬಿಜೆಪಿ 51% ಗೆಲ್ಲೋ ಚಾನ್ಸ್ ಯಾರಿಗಿದೆ ಅಂತ ನೋಡಿದಾಗ ಇದು ಗೆಲ್ಲೋ ಚಾನ್ಸ್ ಆ ಒಂದು ಸಾಧ್ಯತೆಗಳು ಇಷ್ಟರ ಮಟ್ಟಿಗೆ ಇದೆ. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಒಂದು ವಾತಾವರಣ ಇತ್ತು. ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡೋರಿದ್ರು, ಅಲ್ಲಿ ಅವರದ್ದೇ ದರ್ಬಾರ್ ಅಂತ ಹೇಳುವಂಥದ್ದು ಒಂದು ವಿಚಾರ ಕೂಡ ಇಲ್ಲಿ ಪರಿಗಣನೆಗೆ ಬಂದು ಈ ಪರ್ಸೆಂಟೇಜ್ ಇಲ್ಲಿ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದು ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರ. ನಾನು ಎಂಡರ್ಸ್ ಮಾಡಲ್ಲ ಇದನ್ನ, ನಾನು ಈ ರಿಸಲ್ಟ್ ನಾನು ಎಂಡರ್ಸ್ ಮಾಡಲ್ಲ. ಆದ್ರೆ ಅಫ್ಕೋರ್ಸ್ ನಮಗೆ ಟೂ ಅರ್ಲಿ, ಇದು ಕರೆಕ್ಟ್ ಟೂ ಅರ್ಲಿ. ಆದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮಗೆ ವಿಚಾರಿಸಿದ ಹಾಗೆ ಈಗ ಬಂದಿದೆ. ಅಲ್ಲ, ನಾಳೆ ನಾನು ಏನ್ ಬೇಕಾದ್ರೂ ಆಗ್ಬೋದು. ಈಗ ಒಂದು ಕ್ರಿಕೆಟ್ ಮ್ಯಾಚ್ ಇದ್ದಂಗಲ್ಲ ಸರ್, ಅನಿಶ್ಚಿತತೆ ಆಟ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ವೆರಿ ಟೂ ಅರ್ಲಿ ನಿಜ. ಆದ್ರೆ ಈ ಟೂ ಅರ್ಲಿ ಅಂತ ಹೇಳೋದು ನಮ್ಗೆ ಜಾಸ್ತಿ ದಿನ ಇಲ್ಲ ಕೂಡ, ಕಡಿಮೆ ದಿನಗಳಾಗಿದ್ದಾವೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 49%, ಬಿಜೆಪಿ 51% ಅಂತ ಹೇಳೋ ಟೂ ಅರ್ಲಿ ಅಂತ ಹೇಳೋದ್ರ ಮೂಲಕ ಇದು ಹಂಗಲ್ಲ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ರೈಟ್. ಯಾವ ಪಾಯಿಂಟ್ಸ್ ಇಲ್ಲಿ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ? ಕ್ಯಾಂಡಿಡೇಟ್ ಅನೌನ್ಸ್ ಆಗಬೇಕು, ಮತ್ತೆ ಹೇಗೆ ಬೇರೆ ಬೇರೆ ಸಮುದಾಯಗಳು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ. ಅಂದ್ರೆ ಸರಿ, ರೇಗಳನ್ನ ನೋಡ್ತಾ ಹೋದ್ರಿ. ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ 48% ಅನ್ನೋದಿತ್ತು. ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಫೈನಲ್ ಆದ್ರೆ 52%. ಅಲ್ಲಿಯ ಜನ ಅಲ್ಲಿ ಅವರಿಗೆ ವೋಟನ್ನ ಕೊಡ್ತಾ ಇದ್ರು. ಅದೇ ಒಂದು ವೇಳೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ 56% ಜನ ಅವರ ಪರವಾಗಿ ಬಿಜೆಪಿ ಇಲ್ಲಿ ಜಯಶಾಲಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು.